ಮಹಿಳೆಯರಿಗೆ ಶೇಕಡ 33ರಷ್ಟು ಮೀಸಲಾತಿಯನ್ನ ತಕ್ಷಣವೇ ಜಾರಿಗೆ ತರಬೇಕೆಂದು ಆಗ್ರಹಿಸಿ ಬಾಗಲಕೋಟೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕವು ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಿದೆ. ಮಂಗಳವಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ನಾಯಕಿಯರು ಮಹಿಳಾ ಮೀಸಲಾತಿ ವಿಳಂಬದ ಬಗ್ಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಮಿತ್ರಾ ಗುಳಬಾಳ ಮಾತನಾಡಿ, ಬಿಜೆಪಿ ಸರ್ಕಾರ ಮಹಿಳಾ ಸಬಲೀಕರಣದ ಬಗ್ಗೆ ಕೇವಲ ಭರವಸೆಗಳನ್ನ ನೀಡ್ತಾ ಇದೆ ಹೊರತಾಗಿ ಅದನ್ನ ಈಡೇರಿಸ್ತಾ ಇಲ್ಲ. ಮಹಿಳೆಯರಿಗೆ ಸಿಗಬೇಕಾದ ಕಾನೂನುಬದ್ಧ 33% ಮೀಸಲಾತಿಯನ್ನ ನೀಡಲು ವಿಳಂಬ ಮಾಡ್ತಾ ಇರೋದು ಅಸಮಾಧಾನಕ್ಕೆ ಕಾರಣವಾಗಿದೆ. ಒಂದು ವೇಳೆ ತಕ್ಷಣ ಜಾರಿಗೆ ತರದಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ಕೂಡ ನೀಡಿದ್ರು. ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಜಿಲ್ಲಾದ್ಯಂತ ಬೃಹತ್ ಸಹಿಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಮಂಜುಳಾ ಕಮತಗಿ ತಿಳಿಸಿದ್ರೆ, ಇದೇ ವೇಳೆ ಜಿಲ್ಲಾಧ್ಯಕ್ಷ ಎಸ್.ಜಿ. ನಂಜಯ್ಯನಮಠ ಮಾತನಾಡಿ, ಜನಗಣತಿಯ ಪರಿಪೂರ್ಣಗೊಳ್ಳದೆ ಮೀಸಲಾತಿ ಜಾರಿಗೆ ಮುಂದಾಗಿರೋದು ಬಿಜೆಪಿಯ ರಾಜಕೀಯ ಗಿಮಿಕ್. ಮೀಸಲಾತಿ ಜಾರಿಗೆ ಕಾಂಗ್ರೆಸ್ನ ಯಾವುದೇ ವಿರೋಧವಿಲ್ಲ, ಆದರೆ ಅದು ಸಂವಿಧಾನಬದ್ಧವಾಗಿ ಜಾರಿಯಾಗಬೇಕು ಎಂದು ಆಗ್ರಹಿಸಿದರು. ರಾಜ್ಯ ಮಟ್ಟದಲ್ಲಿ ಇಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇಲ್ಲ, ವಿಧಾನಗಳ ಪ್ರಕಾರ ಮಾಡಿ. ಇನ್ನು 6 ತಿಂಗಳ ಕಾಲ ಮಸೂದೆ ಕೊಡುವುದಿಲ್ಲ, ಸಿದ್ಧತೆ ಮಾಡಿಕೊಳ್ಳಿ, ಮನವರಿಕೆ ಮಾಡಿ. ವಿರೋಧ ಪಕ್ಷದ ಸಭೆ ನಡೆಸಿಲ್ಲ. ಯಾವುದೇ ಒಂದು ಮಸೂದೆ ನೀಡಬೇಕಾತಂದ್ರೆ ಒಮ್ಮೊಮ್ಮೆ ಚರ್ಚೆ ಮಾಡಬೇಕಾಗ್ತದೆ. ವಿರೋಧ ಪಕ್ಷದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗ್ತದೆ. ತರಾತುರಿಯಲ್ಲಿ ಪಾಸ್ ಆಗಿದ್ರೆ 5 ರಾಜ್ಯದ ಚುನಾವಣೆ ಒಳಗೆ ಮಹಿಳಾ ಮೀಸಲಾತಿ ಬಿಜೆಪಿ ಮಾಡಿದ್ದೆ, ಅದಕ್ಕೆ ವೋಟ್ ಹಾಕಿದೆ ಅಂತ ಕೇಳುವಂಥದ್ದು. ಆಗಲಿಲ್ಲ, ಕಾಂಗ್ರೆಸ್ನವರು, TMC ಅವರು, ವಿರೋಧ ಪಕ್ಷಗಳು ವಿರೋಧ ಮಾಡಿದ್ರೆ ಇವರೆಲ್ಲ ವಿರೋಧ ಮಾಡ್ಯಾರ, ಇವ್ರು ವೋಟ್ ಹಾಕ್ತಾರೆ ಅಂತ ಹೇಳುವಂಥ ಒಂದು ದುರ್ಬುದ್ಧಿ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತದೆ ಅನ್ನುವಂಥದ್ದು ನಮ್ಮ ಆಪಾದನೆ. ಕಾಂಗ್ರೆಸ್ ಪಕ್ಷ ಮಹಿಳಾ ಮೀಸಲು ವಿರೋಧಿಗೆ ವಿರೋಧ ಇಲ್ಲ.